ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಗೊಂದಲಗಳಿಗೆ ಈ ಹಿಂದೆ ನಮ್ಮ ಒಂದು ಚಾನಲ್ ವತಿಯಿಂದ ಸ್ಪಷ್ಟನೆಯನ್ನು ನೀಡಲಾಗಿತ್ತು. ಹಾಗೆಯೇ ಎಲ್ಲ ಅಭ್ಯರ್ಥಿಗಳು ನೇಮಕಾತಿಗೋಸ್ಕರ ಕಾಯ್ದೇನೆ ತಾವೆಲ್ಲರೂ ಕೂಡ ಪ್ರಿಪ್ರೇಷನ್ ನಡೆಸಬೇಕು ಅನ್ನೋದ್ರ ಬಗ್ಗೆ ಅಧಿಕೃತವಾದ ಒಂದು ಮಾಹಿತಿ ಜೊತೆಗೆ ಹಾಗೆಯೇ ತಮ್ಮ ಎಲ್ಲ ಒಂದು ಯೂಟ್ಯೂಬ್ಗಳಿಂದ ಏನೆಲ್ಲ ಗೊಂದಲಗಳ ಹೇಳಿಕೆಗಳನ್ನು ನೀಡಲಾಗ್ತಿತ್ತು ಅದಕ್ಕೆಲ್ಲವನ್ನ ತೆರೆ ಎಳೆತಕ್ಕಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಮ್ಮ ಚಾನಲ್ ವತಿಯಿಂದ ಮಾಡಲಾಗಿರುತ್ತೆ ಸ್ನೇಹಿತರೆ. ಅದೆಲ್ಲರ ಬೆಂಬಲದಿಂದಾಗಿ ಈಗ ನಮ್ಮ ಚಾನಲ್ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂತಹ ಒಂದು ಚಾನಲ್ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದಕ್ಕೆ ಖಂಡಿತವಾಗ್ಲೂ ಕಾರಣೀಕರ್ತರಂದರೆ ನಮ್ಮ ಎಲ್ಲ ಒಂದು ಕುಟುಂಬದ ಸ್ನೇಹಿತರು. ಹೌದು ಸ್ನೇಹಿತರೆ, ಅದರ ಜೊತೆಗೆ ಈ ನೇಮಕಾತಿಗೆ ಸಂಬಂಧಪಟ್ಟಂತಹ ಏನೆಲ್ಲ ವಿಳಂಬಗಳಿದ್ವು ಆ ಎಲ್ಲ ವಿಳಂಬಕ್ಕೆ ಇಂದು 100% ಶೋರ್ ತೆರೆಬಿದ್ದಂತೆ ಆಗಿದೆ ಸ್ನೇಹಿತರೆ. ಹೌದು, ಅಧಿಕೃತವಾಗಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಗೊಂದಲಗಳು ಏನಿದ್ವು ಅದಕ್ಕೆ ಇಂದು ಒಂದು ಮಾನ್ಯ ಹೈಕೋರ್ಟಲ್ಲಿ ಅಂತಿಮ ವಿಚಾರಣೆ ಇತ್ತು. ಅದು ಇಂದು ಯಶಸ್ವಿಯಾಗಿ ನಡೆದಿದ್ದು ಅದರಲ್ಲಿ ಮಹತ್ವದ ಒಂದು ಬೆಳವಣಿಗೆ ಆಗಿದೆ. ಹಾಗೆಯೇ ನೇಮಕಾತಿ ಸುದ್ದಿಗೆ ಸಂಬಂಧಪಟ್ಟಂತೆ ಅಧಿಕೃತವಾದ ಒಂದು ಮಾಹಿತಿ ಲಭ್ಯವಿದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ದಯಮಾಡಿ ಸ್ಕಿಪ್ ಮಾಡದೆ ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ಖಂಡಿತವಾಗ್ಲೂ ನೇಮಕಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರ ಹಾಗೆಯೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಬೆಳವಣಿಗೆಗಳು ತಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಾವಿಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಂದು ನಡೆದಂತಹ ಒಂದು ಮಾನ್ಯ ಹೈಕೋರ್ಟಲ್ಲಿ ವಿಚಾರಣೆ ಏನಿತ್ತು ಅದರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡಲಾಗ್ತಾ ಇದೆ. ಇಲ್ಲಿ ಒಂದು ಮಾನ್ಯ ಹೈಕೋರ್ಟ್ ಪೀಠದಲ್ಲಿ ನಡೆದಂತಹ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 50% ಮೀಸಲಾತಿಯ ಅನ್ವಯ ನೇಮಕಾತಿ ಮಾಡುವುದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ ಅಂತಕ್ಕಂತಹ ಒಂದು ಮಹತ್ವದ ತೀರ್ಪನ್ನು ಮಾನ್ಯ ನ್ಯಾಯಾಲಯದಲ್ಲಿ ನೀಡಲಾಗಿರುತ್ತೆ. ಹಾಗೆಯೇ ಅದನ್ನು ಮುಂದುವರೆದು ಇಲ್ಲಿ ಏಜೆ ಅಂತ ಹೇಳಿ ಕೊಡಲಾಗಿರುತ್ತೆ. ಇಲ್ಲಿ 56% ಪೈಕಿ 50% ಮಾತ್ರ ನೇಮಕಾತಿ ಮಾಡಲಾಗುವುದು ಅಂತಕ್ಕಂತಹ ಒಂದು ಸ್ಪಷ್ಟನೆಯಾದರೆ, ಇನ್ನು ಉಳಿದ 6ರ ವಿಚಾರದಲ್ಲಿ 6ರ ವಿಚಾರದಲ್ಲಿ ನೇಮಕಾತಿ ಮಾಡುವುದಿಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸಹ ಇಲ್ಲಿ ನೀಡಲಾಗಿದೆ. ಹಾಗಾದರೆ ಇದರೆಲ್ಲದರ ಅರ್ಥ ಏನಂತ ಹೇಳಿದ್ರೆ 50% ಮೀಸಲಾತಿಯಂತೆ ನೇಮಕಾತಿ ಮಾಡಲು ಹೈಕೋರ್ಟ್ ಪೀಠ ಅವಕಾಶವನ್ನು ನೀಡಿದೆ ಸ್ನೇಹಿತರೆ. ನಿಜಕ್ಕೂ ಇದು ಇಂದು ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನೇಮಕಾತಿಗಳು ಯಾವಾಗ ಆಗ್ತವೆ ಸರ್ ಅಂತ ಹೇಳಿ. ತುಂಬ ಸ್ನೇಹಿತರು ಮೆಸೇಜ್ ಹಾಗೂ ಕಮೆಂಟ್ ಮಾಡುವ ಮೂಲಕ ತುಂಬ ಜನ ಕೇಳ್ತಾ ಇದ್ರಿ. ಅವೆಲ್ಲದಕ್ಕೂ ಕೂಡ ಒಂದು ಯಾವುದೇ ಗೊಂದಲದಿಂದ ತಾವು ಇರಬೇಡಿ. ತಾವು ವೆರಿ ಕಾನ್ಫಿಡೆಂಟ್ ಸ್ಟಡಿಯನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ನಮ್ಮ ಈ ಹಿಂದೆ ವಿಡಿಯೋದಲ್ಲಿ ಹೇಳಲಾಗಿತ್ತು. ಆ ಒಂದು ವಿಡಿಯೋದ ಲಿಂಕ್ ಈ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ತಾವು ಅದನ್ನು ಸಹ ವೀಕ್ಷಿಸಬಹುದು ಸ್ನೇಹಿತರೆ. ನಮ್ಮ ಚಾನಲ್ ಅಧಿಕೃತ ಮಾಹಿತಿಗಳನ್ನು ಮಾತ್ರ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೆ. ನೋಡಿದ್ರಲ್ಲ, ಇದರ ಜೊತೆಗೆ ಇಂದು ನಡೆದಂತಹ ಮಹತ್ವದ ಬೆಳವಣಿಗೆಗಳು ಏನೇನು ಅಂತಕ್ಕಂಥದ್ದನ್ನು ಲೈವ್ ಆಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಈ ಒಂದು ಇಂದಿನ ವಿಚಾರಣೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆದವು ಅಂತಕ್ಕಂಥದ್ರ ಬಗ್ಗೆ ಗಮನ ಕೊಡೋದಾದರೆ, ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಮೂರ್ತಿಗಳಾದ ಪೂರ್ಣಚ್ಚ ಅವರ ನೇತೃತ್ವದ ವಿಭಾಗೀಯ ಪೀಠದಿಂದ ಇಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಣೆ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಅಡ್ವೊಕೇಟ್ ಜನರಲ್ ರವರು ನೇಮಕಾತಿ ಮಾಡುತ್ತೇವೆ, ಆದರೆ ನೇಮಕಾತಿ ಆದೇಶ ನೀಡುವುದಿಲ್ಲ ಅಂತಕ್ಕಂತಹ ಒಂದು ಮಾತನ್ನು ಈ ವಿಚಾರಣೆ ವೇಳೆಯಲ್ಲಿ ಹೇಳಿರ್ತಾರೆ ಸ್ನೇಹಿತರೆ. ಹಾಗೆಯೇ ಈ ಸರ್ಕಾರದ ಪರವಾಗಿ ಈ ಒಂದು ಮಾನ್ಯ ಎ.ಜಿ. ಅವರು ಏನು ಅಪಾಯಿಂಟ್ ಆಗಿರ್ತಾರೆ ಅವ್ರು ಹೇಳ್ತಾರೆ ಅದು ಯಾವ ಥರನಾಗಿ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ನೋಡಿ ನಿಮಗೆ ಸ್ಪಷ್ಟನೆ ಸಿಕ್ಬಿಡುತ್ತೆ. ಅಡ್ವೊಕೇಟ್ ಜನರಲ್ ಅಂದರೆ ಸರ್ಕಾರದ ಪರವಾಗಿರ್ತಕ್ಕಂತಹ ಒಂದು ಅಧಿಕೃತ ವ್ಯಕ್ತಿಗಳಾಗಿರ್ತಾರೆ. ಇವರು ನೇಮಕಾತಿ ಮಾಡುತ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ ಮೇಲೆ ಮುಗಿಯಿತು. ತಾವೆಲ್ಲರೂ ಕೂಡ ಈಗಲೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಹಾಗೆಯೇ ವಿಶೇಷವಾಗಿ ಇವತ್ತು ಕೂಡ ಒಂದು ಮನವಿ, ಯಾವುದೇ ಕೂಡ ತಾವು ಗೊಂದಲಮಯವನ್ನು ಸೃಷ್ಟಿಸ್ತಕ್ಕಂತಹ ಯಾವುದೇ ಚಾನಲ್ಗಳನ್ನು ತಾವು ಫಾಲೋ ಮಾಡದೇನೆ
ಯಾವೆಲ್ಲ ಅಧಿಕೃತವಾದ ಮಾಹಿತಿಗಳನ್ನು ಅಧಿಕೃತವಾಗಿ ಹೇಳ್ತಾರೆ ಆ ಒಂದು ಯೂಟ್ಯೂಬ್ ಚಾನಲ್ಗಳನ್ನು ತಾವು ಫಾಲೋ ಮಾಡಿ. ನಮ್ಮ ಚಾನಲ್ನ ತಾವು ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಎಲ್ಲೂ ಕೂಡ ಒತ್ತಾಯ ಇಲ್ಲ. ತಮಗೆ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಅಡ್ವೊಕೇಟ್ ಜನರಲ್ ಅವರು ಹೇಳ್ತಾರೆ, ಒಂದು ಉದಾಹರಣೆ ಸಮೇತ ಈ ವಿಚಾರಣೆ ನಡೆದಿರುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 100 ಹುದ್ದೆಗಳ ಪೈಕಿ 56% ಮೀಸಲಾತಿ ನೀಡಬೇಕು ಎಂದಾದರೆ 50% ಹುದ್ದೆ ತುಂಬಲಾಗುವುದು, ಇನ್ನೂ 6 ಸ್ಥಾನಗಳನ್ನು ತುಂಬಲಾಗುವುದಿಲ್ಲ. ಮಾನ್ಯ ನ್ಯಾಯಾಲಯದ ಆದೇಶ ಆಧರಿಸಿ ಅವುಗಳನ್ನು ತುಂಬಲಾಗುವುದು. ನೋಡಿದ್ರಲ್ಲ, ಇದು ಅಧಿಕೃತವಾದ ಒಂದು ಸ್ಪಷ್ಟನೆ ಸ್ನೇಹಿತರೆ. ಈಗಲೂ ಕೂಡ ತಾವು ಯಾವುದೇ ಗೊಂದಲಕ್ಕೆ ಒಳಗಾಗದೇನೆ ಈ ಒಂದು ನಮ್ಮ ಚಾನಲ್ನಲ್ಲಿ ನೀಡ್ತಕ್ಕಂತಹ ಈ ಅಧಿಕೃತ ಮಾಹಿತಿ ಹಾಗೆಯೇ ವಿಶ್ಲೇಷಣೆಯೊಂದಿಗೆ ಉದಾಹರಣೆ ಸಮೇತ ನೀಡಲಾಗ್ತಾ ಇದೆ. ಇದನ್ನು ತಮ್ಮ ಎಲ್ಲ ಸ್ನೇಹಿತರಿಗೂ ದಯಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಅವರೆಲ್ಲರೂ ಕೂಡ ಒಂದು ಅಧಿಕೃತ ಮಾಹಿತಿಗಳನ್ನು ಹಂಚಿಕೊಂಡು ಅವರಿಗೂ ಕೂಡ ಸಹಾಯ ಮಾಡಿ ಸ್ನೇಹಿತರೆ. ಈ ಒಂದು ಏನಿದು 56% ಅಂತಾರೆ, 50 ಅಂತಾರೆ, ಏನಿದು ಮೀಸಲಾತಿ ಬಗ್ಗೆ ಅಂತ ಹೇಳಿ ತಮಗೆ ಸಹಜವಾಗಿ ಕೆಲವರಿಗೆ ಡೌಟ್ ಇರುತ್ತೆ ಸ್ನೇಹಿತರೆ. ಇದು ರಿಸರ್ವೇಷನ್ ಅಂದರೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದರೆ ಒಟ್ಟು 100% ಮೀಸಲಾತಿ ಇರುತ್ತೆ ಸ್ನೇಹಿತರೆ. ಈ ಒಟ್ಟು 100% ಮೀಸಲಾತಿ ಇರ್ತಕ್ಕಂಥದ್ದನ್ನು 2 ಟೈಪ್ ಆಗಿ ಡಿವೈಡ್ ಮಾಡಲಾಗುತ್ತೆ. 50% ಜನರಲ್ ಮೆರಿಟ್ಗೆ ರಿಸರ್ವೇಷನನ್ನು ರಿಸರ್ವ್ ಇಡಲಾಗಿರುತ್ತೆ. ಇನ್ನು ಮಿಕ್ಕುಳಿದಂತಹ 50% ಮೀಸಲಾತಿಗಳನ್ನು ಏನು ಮಾಡ್ತಾರೆ, ಕ್ಯಾಟಗಿರಿ ವೈಸ್ ಹಂಚ್ತಾರೆ ಸ್ನೇಹಿತರೆ. ಈ ಕ್ಯಾಟಗಿರಿ ವೈಸ್ ಹಂಚ್ತಕ್ಕಂತಹ ಮೀಸಲಾತಿ ಈ 50% ಮೀಸಲಾತಿ ಇರುತ್ತೆ. ಈ 50% ಮೀಸಲಾತಿಯನ್ನು ಏನು ಕ್ಯಾಟಗಿರಿ ಅಂದರೆ ಪ್ರವರ್ಗಗಳಿಗೆ ಹಂಚಲಾಗುತ್ತೆ. ಆ ಪ್ರವರ್ಗಗಳು ಯಾವ್ಯಾವು ಅಂತ ಹೇಳಿದ್ರೆ ಅದು SC, ST, ಹಾಗೆಯೇ 2A, ಹಾಗೆಯೇ 2B, ಹಾಗೆಯೇ 3A, ಹಾಗೆಯೇ 3B, ಹಾಗೆಯೇ ಕ್ಯಾಟಗಿರಿ 1. ಇಂತಹ ಎಲ್ಲ ಒಂದು ಪ್ರವರ್ಗಗಳ ಒಂದು ಈ ಮೀಸಲಾತಿಗಳು ಏನು ಇರ್ತವೆ ಈ ಪ್ರವರ್ಗಗಳಿಗೆ, ಈ ಎಲ್ಲ ಪ್ರವರ್ಗಗಳಿಗೆ ಸೇರಿಕೊಡ್ತಕ್ಕಂತಹ ಮೀಸಲಾತಿ ಎಷ್ಟಿರುತ್ತೆ, 50%. ಹಾಗಿದ್ರೆ GMಗೆ 50, ಕ್ಯಾಟಗಿರಿಗಳಿಗೆ 50, ಟೋಟಲ್ ಎಷ್ಟಾಯಿತು, 100 ಆಯಿತು ಪರ್ಸೆಂಟೇಜ್. ಆದರೆ ಇಲ್ಲಿ ಒಳ ಮೀಸಲಾತಿಯಲ್ಲಿ ಏನು ಮೊನ್ನೆ ಆಗಿರ್ತಕ್ಕಂತಹ ಒಂದು ಆದೇಶದಲ್ಲಿ SC ಒಂದು ಕ್ಯಾಟಗಿರಿಯನ್ನು 3 ಟೈಪ್ ಆಗಿ ಡಿವೈಡ್ ಮಾಡಿ ಒಂದು ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತೆ. SCA, SCB ಹಾಗೂ SCC ಅಂತ ಹೇಳಿ. ಈ 3 ಕ್ಯಾಟಗಿರಿಗೆ ಮೀಸಲಾತಿಯನ್ನು ಹಂಚತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಮೀಸಲಾತಿ ಏನಿತ್ತು 100% ಇತ್ತಲ್ಲ, ಈ ಮೀಸಲಾತಿ ಇದರಲ್ಲಿ 50% ಜನರಲ್ ಮೆರಿಟ್ಗೆ ಬಿಟ್ಬಿಡೋಣ. ಇನ್ನು ಮಿಕ್ಕುಳಿದಂತಹ ಒಂದು ಮೀಸಲಾತಿ ಕ್ಯಾಟಗರಿ ವೈಸ್ ಏನಿತ್ತು 50, ಆ 50ಗೆ ರೀಸೆಂಟಾಗಿ ಒಳ ಮೀಸಲಾತಿಯ ಆದೇಶ ಆದ ನಂತರ ನಿಗದಿಪಡಿಸಲಾದಂತಹ ಮೀಸಲಾತಿ 50 ಇಲ್ಲ, 56 ದಾಟಿದೆ ಅಂತಕ್ಕಂತಹ ಒಂದು ಈ ಒಂದು ಮೀಸಲಾತಿಗಳ ಗೊಂದಲ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ವಾದಗಳು ನಡೆದಿರ್ತವೆ. ಹಾಗೆಯೇ ಅಧಿಕೃತವಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ಸಹ ನಡೆದಿರುತ್ತೆ. ಇಂದಿನ ಒಂದು ಅಂತಿಮ ವಿಚಾರಣೆಯಲ್ಲಿ ಈ ಒಂದು ಮಹತ್ವದ ಅಂಶ ಬೆಳಕಿಗೆ ಬಂದಿದ್ದು, ಈ 100% ಇರ್ತಕ್ಕಂತಹ ಮೀಸಲಾತಿಯಲ್ಲಿ ರಿಮೈನಿಂಗ್ ಏನಿತ್ತು 56% ಈಗ ಒಳ ಮೀಸಲಾತಿಯನ್ನು ಒಳಗೊಂಡಂತಹ ಮೀಸಲಾತಿ, ಇದನ್ನು ಒಂದು ಕಡೆ ಇಟ್ಟು ಈ ಕೊಟ್ಟಿರ್ತಕ್ಕಂತಹ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ 56ಕ್ಕೆ ಏನು ಕೊಡಲಾಗಿರುತ್ತೆ ಈ ಮೀಸಲಾತಿಯನ್ನು ರಿಸರ್ವೇಷನ್ನ, ಒಟ್ಟು ಓವರಾಲ್ ವಾಟ್ ಎವರ್ ಕ್ಯಾಟಗಿರಿ, ಯಾವುದೇ ಕ್ಯಾಟಗಿರಿ ಇರಲಿ, ಕ್ಯಾಟಗಿರಿ ವೈಸ್ ರಿಸರ್ವೇಷನ್ ನೋಡೋದಾದರೆ ಓವರಾಲ್ 56% ಇಲ್ಲಿ ನಿಗದಿಪಡಿಸಲಾಗಿರುತ್ತೆ, ಇನ್ಕ್ಲೂಡಿಂಗ್ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ. ಹಾಗಿದ್ರೆ ಈ 56% ಇತ್ತಲ್ಲ ಈ ಮೀಸಲಾತಿ, ಅದನ್ನು ಬಿಟ್ಟು ಕೇವಲ ತಾವು 50%ಅನ್ನು ಕ್ಯಾಟಗಿರಿ ಅವರಿಗೆ ಹಂಚಿ ಇನ್ನು ಮಿಕ್ಕುಳಿದಂತಹ ಒಂದು 6% ಮೀಸಲಾತಿಯನ್ನು ಪೆಂಡಿಂಗ್ ಇಡಿ ಅಂಥೇಳಿ ಮಾನ್ಯ ಹೈಕೋರ್ಟು ಒಂದು ಅಂತಿಮವಾದ ಒಂದು ಆದೇಶವನ್ನು ಮಾಡಲಾಗಿರುತ್ತೆ. ಹಾಗೆಯೇ ಅಂತಿಮ ತೀರ್ಪು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಇರ್ತಕ್ಕಂತಹ ಈ 50% ಮತ್ತು 56% ಒಂದು ಕನ್ಫ್ಯೂಷನ್ ತಮಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ. ಈಗ ಇರ್ತಕ್ಕಂತಹ ಒಂದು ನೋಟಿಫಿಕೇಶನ್ಗೆ ತಡೆ ಅಂತ ಹೇಳಿದರೆ ಈ 56 ಒಂದು ನಂಬರ್ನ ಈ ರಿಸರ್ವೇಷನ್ ಇತ್ತು ಸ್ನೇಹಿತರೆ. ಇದನ್ನು ಈಗ ಮಾನ್ಯ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳಿಬಿಟ್ಟಿದೆ. ಏನು, 50% ನೇಮಕಾತಿ ಮಾಡಬೇಡಿ ನೀವು. ಅಂದರೆ ಫಾರ್ ಎಕ್ಸಾಂಪಲ್ ಒಂದು 100 ಸೀಟುಗಳು ಏನಾದರೂ ಖಾಲಿ ಇದ್ದರೆ ಯಾವುದೇ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ, ಅದರಲ್ಲಿ ಈ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ನೀಡೋದಾದರೆ
50ರಷ್ಟು ಮೀಸಲಾತಿಯನ್ನು ನಿಗದಿಪಡಿಸ್ಬಿಡಿ. 50 ಸೀಟ್ಗಳಿಗೆ ತಾವು ಕ್ಯಾಟಗರಿ ವೈಸ್ ಹಂಚ್ಬಿಡಿ. ಇನ್ನು ಮಿಕ್ಕುಳಿದಂತಹ ಒಳ ಮೀಸಲಾತಿಯಲ್ಲಿ ಏನು 56% ಅಂತ ಹೇಳಿ ಹೇಳ್ತಾರಲ್ಲ, ಆ 6%ಅನ್ನು ಹಾಗೇನೆ ಪೆಂಡಿಂಗ್ ಇಟ್ಬಿಡಿ. ಅದನ್ನು ಮುಂದೆ ನೋಡೋಣ ಅಂತ ಹೇಳಿ. ಎಲ್ಲಿದೆ ಅದು ಅಂಶ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ತಾವು ಇಲ್ಲಿ ನೋಡಿ, 50 ಹುದ್ದೆಗಳನ್ನು ತುಂಬಲಾಗುವುದು ಅಂತಕ್ಕಂತಹ ಅಧಿಕೃತವಾಗಿ ಸರ್ಕಾರದ ಪರವಾಗಿ ಹೇಳಲಾಗಿರುತ್ತೆ ಎ ಜಿ ಅವರು. ಹಾಗೆಯೇ ಇನ್ನು ಮಿಕ್ಕುಳಿದಂತಹ 6 ಸ್ಥಾನಗಳನ್ನು ತುಂಬೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ತುಂಬ್ತಾರೆ ಅದು ಕೂಡ, ಆದರೆ ಸದ್ಯಕ್ಕೆ ತುಂಬೋದಿಲ್ಲ. ಈಗ ನೋಟಿಫಿಕೇಶನ್ ಆಗಬೇಕಾಗಿರೋದು ಮಹತ್ವದ ಒಂದು ಹಂತ. ಇಂತಹ ಒಂದು ಟೈಮಲ್ಲಿ ಈ ಒಂದು 6%ನ ರೀಸನ್ ಆಗಿಟ್ಕೊಂಡು ನೋಟಿಫಿಕೇಶನನ್ನು ಲೇಟ್ ಮಾಡಿದರೆ ಈ ಒಂದು ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಒಂದು ಹತಾಶೆ ಆಗುತ್ತೆ ಅಂತಕ್ಕಂತಹ ಒಂದು ಗಮನವನ್ನು ಮಾನ್ಯ ಸರ್ಕಾರ ಹೊಂದಿದ್ದು, ಎಲ್ಲ ಅಭ್ಯರ್ಥಿಗಳ ಪರವಾಗಿ ಮಾನ್ಯ ಸರ್ಕಾರ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇಂದು ನಡೆದಂತಹ ಒಂದು ವಿಚಾರಣೆ ವೇಳೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದು, ಈ ಶೇಕಡ ಮೀಸಲಾತಿಗೆ ಸಂಬಂಧಪಟ್ಟಂತೆ 50ರಷ್ಟು ಏನಿದೆ, ಈ 50 ಸೀಟ್ಗಳನ್ನ ತುಂಬ್ತೀವಿ, ಆದರೆ ಇನ್ನೂ ಮಿಕ್ಕುಳಿದಂತಹ 6 ಸೀಟ್ಗಳನ್ನ ತುಂಬೋದಿಲ್ಲ. ಯಾಕೆ ತುಂಬೋದಿಲ್ಲ ಅಂದರೆ, ಸದ್ಯಕ್ಕೆ ತುಂಬೋದಿಲ್ಲ ಅಷ್ಟೇ, ಆದರೆ ಮುಂದಿನ ನ್ಯಾಯಾಲಯದ ಆದೇಶವನ್ನು ಆಧರಿಸಿ ಅವುಗಳನ್ನು ಸಹ ತುಂಬಲಾಗುವುದು. ಹಾಗಾಗಿ ಇಟ್ಸ್ ಅ ವೆರಿ ಕ್ಲಿಯರ್, ನೋಟಿಫಿಕೇಶನ್ 100% ಆಗುತ್ತೆ ಸ್ನೇಹಿತರೆ. ಈಗ ಯಾವುದೇ ಕೂಡ ಅಡೆತಡೆ ಇಲ್ಲ. ಮಾನ್ಯ ಹೈಕೋರ್ಟೇ ಮಾನ್ಯ ಸರ್ಕಾರಕ್ಕೆ, ಒಂದು ಘನ ಸರ್ಕಾರಕ್ಕೆ ಡೈರೆಕ್ಷನನ್ನು ಕೊಟ್ಟಾಗಿದೆ. ಇನ್ನೇನಿದ್ರೂ ಕೂಡ ಅಧಿಸೂಚನೆ ಆಗೋದು ಅಷ್ಟೇ ಬಾಕಿ. ಹಾಗಿದ್ರೆ ಮುಂದುವರೆದು ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಮಾನ್ಯ ಹೈಕೋರ್ಟ್ ಪೀಠ ಶೇಕಡ 50ರಷ್ಟು ಮೀಸಲಾತಿ ಅನ್ವಯ ನೇಮಕಾತಿ ಮಾಡುವುದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ ಅಂತಕ್ಕಂತಹ ಇದು ಅಧಿಕೃತ ಮಾಹಿತಿಯನ್ನು ಹಂಚಲಾಗಿದೆ ಸ್ನೇಹಿತರೆ. ಅಂದರೆ ಏನು ಮಾನ್ಯ ಸರ್ಕಾರದ ಪರವಾಗಿರ್ತಕ್ಕಂತಹ ಅಡಿಷನಲ್ ಇವರು ಎ ಜಿ ಅವರು ಏನಿದ್ರಲ್ಲ, ಅಡ್ವೊಕೇಟ್ ಜನರಲ್ ಅವರು ಮಾಹಿತಿಯನ್ನು ಏನು ಮಾನ್ಯ ಹೈಕೋರ್ಟ್ಗೆ ಸಲ್ಲಿಸಿದ್ರು, ಶೇಕಡ 50ರಷ್ಟು ನಾವು ನೇಮಕಾತಿ ಮಾಡ್ತೀವಿ, ಇನ್ನು ರಿಮೈನಿಂಗ್ 6% ಏನಿದೆ ಅದನ್ನು ಪೆಂಡಿಂಗ್ ಇಟ್ಟು ಮುಂದಿನ ನ್ಯಾಯಾಲಯಕ್ಕೆ ಆದೇಶಕ್ಕೆ ಒಳಪಟ್ಟು ಅದನ್ನು ಸಹ ತುಂಬ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ನಂತರ ಮಾನ್ಯ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ, ವೆರಿ ಕ್ಲಿಯರ್. ಹಾಗಿದ್ರೆ ಶೇಕಡ 50ರಷ್ಟು ಮೀಸಲಾತಿ ಅನ್ವಯ ತಾವು ನೇಮಕಾತಿ ಮಾಡ್ತಿದೆ ಅಂತ ಹೇಳಿದ್ರೆ, ಮಾನ್ಯ ಹೈಕೋರ್ಟ್ನ ಆಕ್ಷೇಪಣೆ ಯಾವುದೇ ತರನಾಗಿ ಇಲ್ಲ ಅಂತಕ್ಕಂತಹ ಒಂದು ಗ್ರೀನ್ ಸಿಗ್ನಲ್ ಅನ್ನು ನೀಡಾಗಿದೆ. ಇನ್ನೇನಿದ್ರೂ ಅಧಿಸೂಚನೆ ಅಷ್ಟೇ ಹೊರಡಿಸಬೇಕು ಸ್ನೇಹಿತರೆ. ಹಾಗಾಗಿ ತಾವೆಲ್ಲರೂ ಕೂಡ ಖುಷಿಯಾಗಿದ್ದು ತಮ್ಮ ಅಧ್ಯಯನದ ಕಡೆಗೆ ಗಮನವನ್ನು ಹರಿಸೋಕೆ ಇದು ಒಂದು ಸುದಿನ ಅಂತ ಹೇಳ್ಬೋದು. ಇಂದು ಆಗಿರ್ತಕ್ಕಂತಹ ಮಹತ್ವದ ಬೆಳವಣಿಗೆಯಲ್ಲಿ ಒಳ ಮೀಸಲಾತಿ ಇರ್ತಕ್ಕಂತಹ ಎಲ್ಲ ಗೊಂದಲವನ್ನು ಕೂಡ ಮಾನ್ಯ ಹೈಕೋರ್ಟ್ ಬಗೆಹರಿಸಿದೆ. ಅದರ ಜೊತೆಗೆ ನೇಮಕಾತಿಗೆ ಕೂಡ ಒಂದು ಡೈರೆಕ್ಷನ್ ಅನ್ನು ನೀಡಿದೆ. ಮಾನ್ಯ ಸರ್ಕಾರವೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದು, ಶೇಕಡ 50ರಷ್ಟು ಮೀಸಲಾತಿ ಅನ್ವಯ ನೇಮಕಾತಿ ಮಾಡೋದಕ್ಕೆ ಅಧಿಸೂಚನೆಗಳನ್ನು ಹೊರಡಿಸೋಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಈ ಮಾನ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಏನು ಮಾಹಿತಿಯನ್ನು ನೀಡಿದರು, ಶೇಕಡ 56ರ ಪೈಕಿ ಶೇಕಡ 50ರಲ್ಲಿ ಮಾತ್ರ ನೇಮಕಾತಿ ಮಾಡಲಾಗುವುದು, ಉಳಿದ ಶೇಕಡ 6ರ ವಿಚಾರದಲ್ಲಿ ನೇಮಕಾತಿ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ನಂತರ ಮಾನ್ಯ ಹೈಕೋರ್ಟ್ ಅದನ್ನು ಒಪ್ಪಿತು. ಅಂದರೆ ಶೇಕಡ 50ರಷ್ಟು ನೇಮಕಾತಿ ಮಾಡೋದ್ರ ಬಗ್ಗೆ ನಮಗೆ ಯಾವುದೇ ಕೂಡ ಆಕ್ಷೇಪಣೆ ಇಲ್ಲ ಅಂತೇಳಿ. ಹಾಗಿದ್ರೆ ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗೆ. ಇನ್ನು ಮುಂದುವರಿಯುತ್ತಾ ಅರ್ಜಿದಾರರ ಪರ ವಕೀಲರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಕಾಯ್ದೆಯ ಸೆಕ್ಷನ್ 6ರ ಅಡಿ ನಿಯಮ ರೂಪಿಸದೆ ನೇಮಕಾತಿ ಮಾಡಲಾಗುವುದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ನಿಯಮ ಇಲ್ಲದೆ ನೇಮಕಾತಿ ಸಾಧ್ಯವೇ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರೆ, ಇದಕ್ಕಾಗಿ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತಕ್ಕಂತಹ ಮಾತನ್ನು ಈ ಒಂದು ಯಾರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅರ್ಜಿದಾರರು ರಿಟ್ ಪಿಟಿಷನನ್ನು ಮಾನ್ಯ ಹೈಕೋರ್ಟಲ್ಲಿ ಸಲ್ಲಿಸಿರ್ತಾರೆ, ಅವರು ಹೇಳ್ತಾರೆ, ಅರ್ಜಿದಾರರ ಪರ ವಕೀಲರು. ಹಾಗೆಯೇ ಮುಂದುವರಿಯುತ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ, ಹೊಸ ಅಧಿಸೂಚನೆಯ ಪ್ರಕಾರ ಸರ್ಕಾರ ನೇಮಕಾತಿ ಮುಂದುವರಿಸಲು ಅನುಮತಿಸಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಮಾನ್ಯ ಹೈಕೋರ್ಟೇ ನೇರವಾಗಿ ಹೇಳಿರೋದ್ರಿಂದ ಇದರಲ್ಲಿ ಯಾವುದೇ ಹುರುಳು ಇರೋದಿಲ್ಲ. ಹಾಗಾಗಿ ಮಾನ್ಯ ಹೈಕೋರ್ಟ್ ಸ್ಪಷ್ಟಪಡಿಸಿದೆ, ಶೇಕಡ 50ರಷ್ಟು ಮೀಸಲಾತಿ ಅನ್ವಯ ಅಧಿಸೂಚನೆ ಹೊರಡಿಸೋದಕ್ಕೆ ಯಾವುದೇ ತಡೆಯನ್ನ ಇಲ್ಲ ಅಂಥೇಳಿ. ಇನ್ನೊಂದು ಕಡೆ ಮಾನ್ಯ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಿದೆ ಏನಂತ ಹೇಳಿ, ತಮಿಳುನಾಡು, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯಗಳು ಶೇಕಡ 50ರಷ್ಟು ಮೀಸಲಾತಿ ಮೀಸಲಾತಿಯನ್ನು ಮೀರಿವೆ. ತಮಿಳುನಾಡು ಈ ಹಿಂದೆಯೇ ಮೀಸಲಾತಿ ಮಿತಿಯನ್ನು ಮೀರಿದೆ ಅಂತಕ್ಕಂತಹ ಒಂದು ಮಾತನ್ನು ಸಹ ಈ ಒಂದು ವಿಚಾರಣೆ ವೇಳೆಯಲ್ಲಿ ಬೆಳಕಿಗೆ ಬಂದಿರುತ್ತೆ. ಆದರೆ ಇಟ್ ಈಸ್ ವೆರಿ ಕ್ಲಿಯರ್, ಇಲ್ಲಿ ನೋಡಿ, ತಾವು ನೋಡ್ತಾ ಇರ್ಬೋದು, ಶೇಕಡ 50ರಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಮಾಡುವುದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ. ಅಂದರೆ
ಮಾನ್ಯ ಹೈಕೋರ್ಟ್ ಸ್ಪಷ್ಟಪಡಿಸಿಬಿಟ್ಟಿದೆ. 50% ಮೀಸಲಾತಿ ಅನ್ವಯ ತಾವು ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಹಾಗಾಗಿ ಎಲ್ಲ ನೋಟಿಫಿಕೇಶನ್ಗೆ ಇಂದು ಮಾನ್ಯ ಹೈಕೋರ್ಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಈಗೇನಿದ್ರು ಕೂಡ ಚೆಂಡು ಎಲ್ಲಿದೆ? ಮಾನ್ಯ ಸರ್ಕಾರದ ಅಂಗಳದಲ್ಲಿದೆ. ಸರ್ಕಾರವು ಕೂಡ ಯಾವತ್ತೂ ಸ್ಪರ್ಧಾತ್ಮಕ ಆಕಾಂಕ್ಷಿಗಳ ಪರವಾಗಿನೇ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ನಿಶ್ಚಿಂತತೆಯಿಂದ ಒಂದು ಏನು ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ಮೋಟಿವೇಟ್ ಆಗಿ ಈ ಒಂದು ಅಧಿಸೂಚನೆಗಳಿಗೋಸ್ಕರ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಸರ್ಕಾರದ ವತಿಯಿಂದ ಕೂಡ. ಹಾಗಾಗಿ ತಾವು ಯಾವುದಕ್ಕೂ ಕೂಡ ಒಂದು ಚಿಂತೆಯನ್ನ ಮಾಡದೆ ವೆರಿ ಕಾನ್ಫಿಡೆಂಟ್ ತಾವು ಸ್ಟಡಿಯನ್ನ ಮಾಡಿ ಈ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆಯುವುದಕ್ಕೆ ಇನ್ನೇನು ಕೆಲವೇ ದಿನಗಳು ತಮಗೆ ಬಾಕಿ ಇದ್ದಾವೆ, ಟೈಮೇ ಇರಲ್ಲ. ಹಾಗಾಗಿ ಎಲ್ಲರೂ ಕೂಡ ಅಧಿಸೂಚನೆಗೆ ಕಾಯ್ದೆ ಇಂದಿನಿಂದಲೇ ಪ್ರಿಪ್ರೇಷನನ್ನು ಮಾಡಿ ಖಂಡಿತವಾಗ್ಲೂ ತಾವು ಯಶಸ್ವಿಯಾಗಿ ಸರ್ಕಾರಿ ಹುದ್ದೆಯನ್ನು 2026ರಲ್ಲಿ 100% ತಾವು ಪಡಿತೀರಾ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚುವ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಹಾಗೆಯೇ ಈ ವಿಡಿಯೋನ ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಇರತಕ್ಕಂಥ ಗೊಂದಲಗಳನ್ನು ಬಗೆಹರಿಸುವಲ್ಲಿ ತಮ್ಮದು ಕೂಡ ಒಂದು ಪಾಲು ಇದ್ದೇ ಇರುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಧನ್ಯವಾದಗಳು.